ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ರಾಷ್ಟ್ರಗೀತೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ರಾಷ್ಟ್ರಗೀತೆಯಾದಂತಹ ಜನ ಗಣ ಮನ ನಮ್ಮ ರಾಷ್ಟ್ರಗೀತೆ 1911ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಗೀತೆಯನ್ನು ಬರೀತಾರೆ. ಬರೆದವರು ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರು. ಯಾವ ಭಾಷೆಯಲ್ಲಿ ಬರೆದ್ರು ಅಂದರೆ ಬಂಗಾಳಿ ಭಾಷೆಯಲ್ಲಿ ಬರೀತಾರೆ. ಎಷ್ಟರಲ್ಲಿ ಬರೆದ್ರು ಅಂದರೆ 1911ರಲ್ಲಿ ಈ ಗೀತೆಯನ್ನು ಬರೀತಾರೆ. ಈ ರೀತಿ ಇಲ್ಲೇ 3 ಪ್ರಶ್ನೆಗಳಾದವು. ಈ ಗೀತೆ ಎಷ್ಟು ಪ್ಯಾರಗಳನ್ನು ಹೊಂದಿದೆ ಅಂದರೆ 5 ಪ್ಯಾರಗಳನ್ನು ಒಳಗೊಂಡಿದೆ. 5 ಪ್ಯಾರದ ಒಂದು ಗೀತೆಯಾಗಿರ್ತೈತೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ಏನು ಮಾಡಲಾಗಿದೆ, ರೂಪಿಸಲಾಗಿದೆ. ನೋಡ್ರಿ, 5 ಪ್ಯಾರಗಳಲ್ಲಿ ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆ ಏನು ಮಾಡಲಾಗಿದೆ, ರೂಪಿಸಲಾಗಿದೆ. ಆಗಸ್ಟ್ 14, 1947ರಂದು ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಏನು ಮಾಡ್ತಾರೆ, ಈ ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಎಷ್ಟರಲ್ಲಿ? ಆಗಸ್ಟ್ 14, 1947ರಂದು ರಚನಾ ಸಭೆಯ ಏನು ಮಾಡ್ತಂದರೆ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಏನು ಮಾಡ್ತಾರೆ, ಈ ರಾಷ್ಟ್ರಗೀತೆಯನ್ನು ಹಾಡ್ತಿದ್ದೆ. ಏಕೆಂದರೆ ಬೆಳಗ್ಗೆ ಏನಾಗ್ತದೆ ನಮಗೆ ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನಾಚರಣೆ ಆಗ್ತದೆ. ಅದರದ್ದು ರಾತ್ರಿನೇ ಏನು ಮಾಡ್ತಾರೆ, 14ರ ರಾತ್ರಿಗೆ ಏನು ಮಾಡ್ತಾರೆ, ಈ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣ ರಾಷ್ಟ್ರಗೀತೆ ಏನು ಮಾಡ್ತಾರೆ ಅಂದರೆ ಅಧಿಕೃತ ರಾಷ್ಟ್ರಗೀತೆ ಅಂತ ಅಂಗೀಕರಿಸ್ತೈತೆ. ಸಂವಿಧಾನ ರಚನಾ ಸಭೆಯಲ್ಲಿ ಜನವರಿ 24, 1950ರಂದು ಏನು ಮಾಡ್ತದೆ, ಇದು ಅಧಿಕೃತ ರಾಷ್ಟ್ರಗೀತೆಯಾಗಿ ಅಂಗೀಕರಣವಾಗ್ತೈತೆ. ಆವಾಗಿನ ಆಗಸ್ಟ್ 14ರಂದು ಏನಾಗಿರಲ್ಲ, ಅದನ್ನು ಅವಾಗ ಹಾಡಿದ್ರೆ ಅಷ್ಟೇ, ಆದರೆ ಅಂಗೀಕೃತ ಆಗಿದ್ದಿಲ್ಲ. ಅಂಗೀಕೃತ ಆಗಿದ್ದು ಕೇಳಿದರೆ ಜನವರಿ 24. ಈ ಗೀತೆ ರಾಷ್ಟ್ರಗೀತೆ ಎಷ್ಟು ಸೆಕೆಂಡ್ ಒಳಗಾಗಿ ಹಾಡಬೇಕು ಅಂತ ಕೇಳಿದ್ರೆ 48ರಿಂದ 52 ಸೆಕೆಂಡ್ ಒಳಗೆ ಹಾಡಬೇಕು. 48ರಿಂದ 52 ಸೆಕೆಂಡ್ ಒಳಗಾಗಿ ಈ ರಾಷ್ಟ್ರಗೀತೆಯನ್ನು ನಾವು ಹಾಡಿ ಮುಗಿಸ್ಬೇಕು. ಈ ರಾಷ್ಟ್ರಗೀತೆ ಹಾಗಾದರೆ ಎಷ್ಟು ಸಾಲುಗಳನ್ನು ಹೊಂದಿದೆ ಅಂದರೆ 13 ಸಾಲುಗಳನ್ನು ಹೊಂದಿದೆ. ಇವಾಗ ವಂದೇ ಮಾತರಂ ಗೀತೆ ಇದನ್ನು ಬರೆದವರು ಯಾರು ಅಂದರೆ ಬಂಕಿಮ್ ಚಂದ್ರ ಚಟರ್ಜಿ. ಆನಂದ ಮಠ ಗ್ರಂಥದಿಂದ ಏನು ಮಾಡಲಾಗಿದೆ, ಈ ಒಂದು ವಂದೇ ಮಾತರಂ ಗೀತೆಯನ್ನು ಆರಿಸಿಕೊಳ್ಳಲಾಗಿದೆ. ವಂದೇ ಮಾತರಂ ಬರೆದವರು ಯಾರು ಅಂತ ಕೇಳ್ತಾರೆ, ಬಂಕಿಮ್ ಚಂದ್ರ ಚಟರ್ಜಿ. ಯಾವ ಒಂದು ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಆನಂದ ಮಠ ಎನ್ನುವಂಥ ಗ್ರಂಥದಲ್ಲಿ ಆರಿಸಿಕೊಳ್ಳಲಾಗಿದೆ. ಇವಾಗ ರಾಷ್ಟ್ರ ಲಾಂಛನ ಹಿಂದೆ ಒಂದು ಕ್ಲಾಸ್ ಮಾಡಿದ್ದೀನಿ ಸಂಬಂಧಪಟ್ಟಂತೆ, ಅಲ್ಲಿ ರಾಷ್ಟ್ರ ಧ್ವಜದ ಬಗ್ಗೆ ಅಷ್ಟೇ ಮಾಡಿದ್ದೀನಿ. ಈಗ ರಾಷ್ಟ್ರ ಗೀತೆ ಆಯಿತು. ಇವಾಗ ರಾಷ್ಟ್ರ ಲಾಂಛನ ನೋಡಿರಿ. ರಾಷ್ಟ್ರ ಲಾಂಛನ 4 ತಲೆಗಳುಳ್ಳ ಸಿಂಹ ಏನಿದೆ, ಇದು ನಮ್ಮ ರಾಷ್ಟ್ರ ಲಾಂಛನ ಆಗಿದೆ. ಇದರ ಎತ್ತರ ಎಷ್ಟು ಅಂದರೆ 7 ಅಡಿ ಎತ್ತರ ಇದೆ. ಒಂದೇ ಶಿಲೆಯಲ್ಲಿ ಏನಾಗಿದೆ, ಇದು ನಿರ್ಮಾಣವಾಗಿದೆ. ಏಕಶಿಲಾ ಸ್ತಂಭ ಅಂತ ಕರಿತೀವಿ. ಇದರ ರಚನೆಯಲ್ಲಿ 3 ಭಾಗಗಳು ಕಾಣಿಸ್ತವೆ. ಸಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ಈ ಒಂದು ಏನು ಮಾಡಲಾಗಿದೆ ಅಂದರೆ ಈ ಲಾಂಛನವನ್ನು ಸಂರಕ್ಷಿಸಿ ಇಡಲಾಗಿದೆ. ಅಲ್ಲಿ ಇನ್ನೂ ಕೂಡ ನಮ್ಗೆ ಏನಾಗ್ತದೆ, ಈ ಲಾಂಛನ ಸಿಗ್ತೈತೆ. ಕೆಳಗಡೆ ಅಂದರೆ ಮೂಲದಲ್ಲಿ ಗಂಟೆಯ ಆಕಾರದ ಕಮಲ ಪುಷ್ಪವಿದೆ. ಕೆಳಗಡೆ ಏನಿದೆ, ಗಂಟೆಯ ಆಕಾರದಲ್ಲಿ ಕಮಲ ಪುಷ್ಪವಿದೆ. ಇದು ಅರಳಿದ ಹೂವಿನ 16 ದಳಗಳನ್ನು ಪೂರ್ಣವಾಗಿ ಬಿಡಿಸಿ ಕೆಳಕ್ಕೆ ಒತ್ತಿ ಹಿಡಿದ ಹಾಗೆ ಕಾಣ್ತೈತೆ. ಎಷ್ಟು ದಳಗಳನ್ನು ಕೇಳ್ತಾರೆ, 16 ದಳಗಳು. ಈ ಕಮಲ ಪುಷ್ಪದ ಮೇಲೆ ಏನಾಗಿದೆ ಅಂದರೆ ಕರ್ಣಿಕೆಯಲ್ಲಿರುವ ಚಕ್ರಾಕಾರದಲ್ಲಿ 4 ದಿಕ್ಕಿಗೆ ಮುಖ ಮಾಡಿ 4 ಚಕ್ರಗಳು ಕಾಣ್ತವೆ. 2 ಚಕ್ರಗಳ ನಡುವೆ ಒಂದರಂತೆ ಏನಿದೆ ಅಂದರೆ ಆನೆ ಇದೆ, ಗೂಳಿ ಇದೆ, ಕುದುರೆ ಇದೆ, ಸಿಂಹ ಇದೆ. ನೋಡ್ರಿ, ಆನೆ, ಸಿಂಹ, ಗೂಳಿ, ಕುದುರೆ, ಇವು 4 ಪ್ರಾಣಿಗಳು ಕೇಳ್ತಾರೆ. ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಪ್ರಾಣಿಗಳಿದೆ ಅಂತ 4 ಅಂತ ಹೇಳಬೇಕು ನಾವು. ಅವ್ರ ಹೆಸರುಗಳು ಕೂಡ ಕೇಳ್ತಾರೆ, ನೆನ್ಪಿಟ್ಕೋಬೇಕು. 2 ಸಾಧು ಪ್ರಾಣಿ ಇದಾವೆ ಇಲ್ಲಿ, 2 ಕ್ರೂರ ಪ್ರಾಣಿಗಳು. ಆನೆ ಕ್ರೂರ ಪ್ರಾಣಿ, ಗೂಳಿ ಸಾಧು ಪ್ರಾಣಿ, ಕುದುರೆ ಸಾಧು ಪ್ರಾಣಿ, ಸಿಂಹ ಕ್ರೂರ ಪ್ರಾಣಿ. ಹೀಗೆ 4 ಮೃಗಗಳು ಇಲ್ಲಿ ಕಾಣ್ತವೆ. ಈ ಲಾಂಛನವನ್ನು
ಸಾಧು ಪ್ರಾಣಿ ಕ್ರೂರ ಪ್ರಾಣಿ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೆ ನಾನು ಆ ಥರ ನಮ್ಗೆ ನೆನಪಿರಲಿ ಅಂತ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ನೆನಪಿರುತ್ತೆ, ನಾನು ಗೂಳಿ ಮತ್ತು ಕುದುರೆ ಸಾಧು ಪ್ರಾಣಿ ಅಂತ ತಿಳ್ಕೊಂಡು 2 ಕ್ರೂರ ಪ್ರಾಣಿ ಅಂತೇಳಿ ಈ ಥರ ನೆನಪಿಟ್ಕೊಂಡಿದ್ದೀನಿ. ನೀವು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಕೇಳಿದಿಲ್ಲ. ಸಾಧು ಪ್ರಾಣಿ ಎಷ್ಟು, ಕ್ರೂರ ಪ್ರಾಣಿ ಎಷ್ಟು ಅಂತ ಈ ರೀತಿ ಏನು ಕೇಳೋದಿಲ್ಲ. ಈ ಲಾಂಛನವನ್ನು ಜನವರಿ 26 1950ರಂದು ಏನು ಮಾಡ್ತಾರೆ, ಅಂಗೀಕರಿಸಲಾಯಿತು. ಯಾವುದು ಈ ರಾಷ್ಟ್ರ ಲಾಂಛನ. ಪೀಠವೊಂದರ ಮೇಲೆ ಏನಿದೆ ಅಂದರೆ 4 ಸಿಂಹಗಳಿದ್ದಾವೆ. ಈ ಒಂದು ಪೀಠವೊಂದರ ಮೇಲೆ 4 ಸಿಂಹಗಳು ಕಾಣ್ತವೆ. ಒಂದಕ್ಕೊಂದು ಹಿಂಭಾಗಕ್ಕೆ ಹೊಂದಿ ನಿಂತಿವೆ. ಏನು ಮಾಡಿದೆವು, 4 ಸಿಂಹಗಳು ಒಂದಕ್ಕೊಂದು ಹಿಂಭಾಗಕ್ಕೆ ಅಂಟಿಕೊಂಡು ನಿಂತಿವೆ. ಪೀಠದ ಮುಂಭಾಗವನ್ನು ಚಿತ್ರದಲ್ಲಿ ಏನು ಮಾಡಲಾಗಿದೆ, ಅಲಂಕರಿಸಿದೆ. ಮುಂಭಾಗದ ಮಧ್ಯದಲ್ಲಿ ಧರ್ಮಚಕ್ರದ ಅರ್ಥ ಬೀರುವ ಚಕ್ರವಿದೆ. ಮುಂಭಾಗದ ಮಧ್ಯದಲ್ಲಿ ಧರ್ಮಚಕ್ರದ ಅರ್ಥ ಬೀರುವ ಚಕ್ರ ಇದೆ, ಅಂದರೆ ಗಾಲಿ ಇದೆ. ಇದರ ಎಡಕ್ಕೆ ಏನಿದ್ದಾವೆ, ಕುದುರೆ ಇದ್ದಾವೆ. ಬಲಕ್ಕೆ ವೃಷಭ ಅಥವಾ ಗೂಳಿ ಅಂತ ಕೂಡ ನಾವು ಕರಿತೀವಿ. ಭಾರತೀಯ ಪ್ರಗತಿಯ ದೃಢ ನಿರ್ಧಾರದ ಮತ್ತು ಮಾರ್ಗದರ್ಶನ ಮಾಡುವ ತತ್ವಗಳಾಗಿ ಶಾಂತಿ, ಪ್ರೇಮ, ಸತ್ಯಶೀಲ ಮತ್ತು ಜ್ಞಾನ, ವಿದ್ಯೆ, ಧೈರ್ಯ ಮತ್ತು ಬಲಿದಾನ ಇವೆಯನ್ನು ಸೂಚಿಸ್ತವೆ. ಈ ಪ್ರಾಣಿಗಳು ಇವೆಲ್ಲ ಗುಣಗಳನ್ನು ಸೂಚಿಸ್ತವೆ. ಈ ರಾಷ್ಟ್ರ ಲಾಂಛನ ನಾವು ಎಲ್ಲಿಂದ ಆರಿಸ್ಕೊಂಡಿದ್ದೀವಿ ಅಂದರೆ ಮಂಡುಕ ಉಪನಿಷತ್ತಿನಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಲಿಪಿಯಲ್ಲಿದೆ ಅಂದರೆ ಇದು ದೇವನಾಗರಿ ಲಿಪಿಯಲ್ಲಿದೆ. ಸ್ತಂಭದ ಕೆಳಗಡೆ ಏನಂತ ಬರೆದಿದ್ದಾರೆ ಅಂದರೆ ಸತ್ಯಮೇವ ಜಯಂತಿ ಅಂತೇಳಿ ಬರೆದಿದ್ದಾರೆ. ಹಾಗಾದರೆ ಸತ್ಯಮೇವ ಜಯಂತಿ ಅಂದರೆ ಸತ್ಯ ಒಂದೇ ಗೆಲ್ಲುತ್ತದೆ ಅಂತ ಅರ್ಥ. ಸತ್ಯಮೇವ ಜಯಂತಿ ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯವಾಗಿದೆ. ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಯಾವುದಂದರೆ ಅದು ಸತ್ಯಮೇವ ಜಯಂತಿ. ಸಿಂಹ ದೇಶದ ಶಕ್ತಿ ಮತ್ತು ಗಾಂಭೀರ್ಯ, ಸಾರ್ವಭೌಮಾಧಿಕಾರದ ಪ್ರತೀಕವಾಗಿ ನಾವು ಇದನ್ನು ಬಿಂಬಿಸ್ತೀವಿ. ಸಿಂಹ ಅಂದರೆ ದೇಶದ ಶಕ್ತಿ, ಗಾಂಭೀರ್ಯತೆ ಮತ್ತು ಧೈರ್ಯದ ಸಂಕೇತವಾಗಿ ನಾವು ಬಳಸ್ತೀವಿ. ಕುದುರೆ ಯಾಕೆ ಬಳಸ್ತೀವಿ ಅಂದರೆ ಶಕ್ತಿ, ವೇಗ ಮತ್ತು ಸ್ವಾಮಿನಿಷ್ಠೆಗೆ ಏನು ಮಾಡ್ತೀವಿ ನಾವು ಕುದುರೆ ಬಳಸ್ತೀವಿ. ಸಿರಿವಂತಿಕೆಯ ಸಂಕೇತವಾಗಿ ಚಕ್ರ ಬಳಸ್ತೀವಿ. ಹಾಗೆ ಚಲನೆಯ ಪ್ರಗತಿಯ ಕುರುಹು ಕೂಡ ಇದು ಆಗಿರ್ತೈತೆ. 1963ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಚಿವಾಲಯದ ಸಂವಿಧಾನಾತ್ಮಕ ಬದಲಾವಣೆಯಿಂದಾಗಿ ನೋಟು, ನಾಣ್ಯ ಇತ್ಯಾದಿಗಳ ಮೇಲೆ ಏನು ಮಾಡಲಾಗಿದೆ, ರಾಷ್ಟ್ರ ಲಾಂಛನವನ್ನು ಮುದ್ರಿಸಲಿಕ್ಕೆ ಅನುಮತಿಯನ್ನು ಕೂಡ ನೀಡಲಾಗಿದೆ. ಇದರ ಇಷ್ಟರಲ್ಲಿ 1963ರ ಅರ್ಥ ಸಚಿವಾಲಯದ ಸಂವಿಧಾನಾತ್ಮಕ ಬದಲಾವಣೆಯಿಂದಾಗಿ ನೋಟು, ನಾಣ್ಯ ಇತ್ಯಾದಿಗಳ ಮೇಲೆ ಏನು ಮಾಡ್ತಿದ್ದಾರೆ, ರಾಷ್ಟ್ರ ಲಾಂಛನವನ್ನು ಕೂಡ ಮುದ್ರಿಸ್ತಾ ಇದ್ದಾರೆ. ಇವಾಗ ರಾಷ್ಟ್ರ ಪಕ್ಷಿ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಅಂತ ಕೇಳಿದರೆ ಅದು ನವಿಲು. ಭಾರತದ ರಾಷ್ಟ್ರ ಪಕ್ಷಿ ನವಿಲು. ಇದು ವಿದ್ಯೆಗೆ ಅಧಿಪತಿಯಾಗಿದೆ. ಶಾರದಾ ದೇವಿಯ ವಾಹನ ಜಂಬದ ಪ್ರತೀಕವಾಗಿದೆ. ಶಾರದೇವಿ ವಾಹನ ಮತ್ತು ಜಂಬದ ಪ್ರತೀಕವಾಗಿ ನಾವು ನವಿಲನ್ನು ಬಿಂಬಿಸ್ತೀವಿ. 31 ಜನವರಿ 1963ರಂದು ಏನು ಮಾಡ್ತಾರೆ, ನವಿಲನ್ನು ರಾಷ್ಟ್ರ ಪಕ್ಷಿ ಅಂಥೇಳಿ ಘೋಷಣೆ ಮಾಡ್ತಾರೆ. ಕೇಳ್ತಾರೆ ಎಕ್ಸಾಮಲ್ಲಿ, ನವಿಲನ್ನು ನಾವು ಯಾವಾಗ ರಾಷ್ಟ್ರ ಪಕ್ಷಿ ಅಂಥೇಳಿ ಒಪ್ಕೊಂಡಿವಿ ಅಥವಾ ಘೋಷಣೆ ಮಾಡಿದ್ವಿ ಅಂದರೆ ಜನವರಿ 31, 1963ರಲ್ಲಿ. ಹಾಗೆ ರಾಷ್ಟ್ರೀಯ ಹೂ ಅಂಥೇಳಿ ನಾವು ಕಮಲ ಹೂವನ್ನು ಕರಿತೀವಿ. ಕಮಲ ನಮ್ಮ ರಾಷ್ಟ್ರೀಯ ಹೂ. ಇದು ಶ್ರೀಮಂತಿಕೆಗೆ, ಧನಕ್ಕೆ ಏನಾಗಿದೆ, ಪ್ರತೀಕವಾಗಿರುವಂಥ ಲಕ್ಷ್ಮೀ ದೇವಿಗೆ ಆಸನವಾಗಿದೆ. ನಾವು ವರಲಕ್ಷ್ಮಿ ಪೂಜೆ ಅದು ಮಾಡಿದಾಗ ಏನು ಮಾಡ್ತೀವಿ, ಅಲ್ಲಿ ಕಂಪಲ್ಸರಿಗೆ ಕಮಲ ಹೂವನ್ನು ಮುಡಿಸ್ತೀವಿ. ಇಷ್ಟೇನಾಯಿತು ಅಂದರೆ ಒಂದು ರಾಷ್ಟ್ರೀಯ ಚಿಹ್ನೆಗಳು ಅಂತೇಳಿ ನಾವೇನು ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಇದಾಗಿದ್ದಾವೆ, ಇವು ಚಿಹ್ನೆಗಳಾಗಿದ್ದಾವೆ. ಹಾಗಾಗಿ ಈ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ, ರಾಷ್ಟ್ರೀಯ ಹೂ, ರಾಷ್ಟ್ರೀಯ ಪ್ರಾಣಿ ಇದ್ರಲ್ಲಿ ಕೊಟ್ಟಿಲ್ಲ. ರಾಷ್ಟ್ರೀಯ ಪ್ರಾಣಿ ಕೂಡ ಹುಲಿಯಾಗಿರ್ತೈತೆ. ಹಾಗೆ ರಾಷ್ಟ್ರ ಪಕ್ಷಿ ಇಲ್ಲೆಲ್ಲದರೂ ಕೂಡ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಪೂರ್ವಸಿದ್ಧತೆ ಮಾಡ್ಕೊತಾರೆ ಇನ್ನಷ್ಟು ಚುರುಕಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ನೇಮಕಾತಿ ಆಗುವಂತಹ ಸಂಭವ ಜಾಸ್ತಿ ಇರುವುದರಿಂದ ನಮ್ಮ ಪ್ರಿಪ್ರೇಷನ್ ಹೀಗೆ ಕಂಟಿನ್ಯೂ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.